dear students. Let us solve the next question. So interesting problem. Go to the question. What is given? If y is equal to 2 times of step function x plus 3 is equal to 3 into step function x minus 2 plus 5, then what is the value of step function x plus 5 where this symbol denotes integral part of x? ಸಿ ಇದೇನಿದೆ ಇದು ಸ್ಟೆಪ್ ಫಂಕ್ಷನ್ ಎಕ್ಸ್ ಅಂತ ಹೇಳ್ತೀವಿ ಅಥವಾ ಗ್ರೇಟೆಸ್ಟ್ ಇಂಟೀಜರ್ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಹೇಳ್ತೀವಿ. ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್, ಹೌದಾ? ಸೊ ಇಲ್ಲಿ ನಿಮಗೆ ಗೊತ್ತಿದೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಥವಾ ಸ್ಟೆಪ್ ಫಂಕ್ಷನ್ ಅಂದರೆ, ಸೊ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಏನು ಮಾಡುತ್ತೆ, ಅದರ ಕೆಲಸ ಏನು? ಇಟ್ ಆಲ್ವೇಸ್ ಗಿವ್ಸ್ ದ ವ್ಯಾಲ್ಯೂ ದ ಗ್ರೇಟೆಸ್ಟ್ ಇಂಟೀಜರ್ ವಿಚ್ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು ಎಕ್ಸ್, ಹೌದಾ? ಸೊ ಈಗ ಫಾರ್ ಎಕ್ಸಾಂಪಲ್ ದ ಗ್ರೇಟೆಸ್ಟ್ ಇಂಟೀಜರ್ ವ್ಯಾಲ್ಯೂ ಆಫ್ 2.6 ಈಸ್ 2. ಅಂದರೆ 2.6ಗಿಂತ ಕಡಿಮೆ ಇರೋ ಗ್ರೇಟೆಸ್ಟ್ ಇಂಟೀಜರ್ ಏನಿರುತ್ತೆ ಅದರ ವ್ಯಾಲ್ಯೂ ಔಟ್ಪುಟ್ ಆಗಿ ಕೊಡ್ತಿರುತ್ತೆ ಆ ಫಂಕ್ಷನ್ನು. ಅರ್ಥ ಆಯ್ತಾ? ಸೊ ಇದರ ವ್ಯಾಲ್ಯೂ, ಸೊ ವೈ ಈಸ್ ಈಕ್ವಲ್ ಟು ಇದಾಗಿದ್ರೆ ದೆನ್ ವಾಟ್ ಈಸ್ ದ ಸಮ್ ಆಫ್ ದ ಗ್ರೇಟೆಸ್ಟ್ ದ ಸ್ಟೆಪ್ ಫಂಕ್ಷನ್ ಎಕ್ಸ್ ಪ್ಲಸ್ ವೈ ಏನಾಗುತ್ತೆ, ಇದ್ರ ವ್ಯಾಲ್ಯೂ ಏನಾಗುತ್ತೆ ಅದು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಸಿಂಪಲ್ ಪ್ರಾಬ್ಲಮ್. ಲೆಟ್ ಅಸ್ ಸಾಲ್ವ್ ದಿಸ್. Solution. See here, this is the given equation. I mean y is equal to 2 into greatest integer value of x plus 3 is equal to 3 times of greatest integer value of x minus 2 plus 5. Okay, so here we need to find out what is the value of greatest integer x plus y. Idra value you need to find out ಮಾಡಬೇಕು ಅಥವಾ step value of x plus y. So very simple ನೋಡಿ. First of all let us find out what is the value of step function x ಇಲ್ಲಿ. Okay, ಸೊ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ ನೋಡಿ, ಸಿ ದೀಸ್ ಟು ಆರ್ ಈಕ್ವಲ್ ಅಂತ ಹೇಳ್ತಾ ಇರೋದ್ರಿಂದ ಅವೆರಡು ತೊಗೊತೀನಿ. 2 times ಆಫ್ ಗ್ರೇಟೆಸ್ಟ್ ಇಂಟೀಜರ್ ವ್ಯಾಲ್ಯೂ ಆಫ್ ಎಕ್ಸ್ ಪ್ಲಸ್ 3 is equal to 3 times of greatest integer value of x minus 2 plus 5. See, let us simplify this. See, 2 times of greatest integer value of x plus 3 is equal to, ನೋಡಿ ಈ ಗ್ರೇಟೆಸ್ಟ್ ಇಂಟೀಜರ್ ವ್ಯಾಲ್ಯೂ ಏನಿದೆ x minus 2 ಗ್ರೇಟೆಸ್ಟ್ ಇಂಟೀಜರ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಗ್ರೇಟೆಸ್ಟ್ ಇಂಟೀಜರ್ ವ್ಯಾಲ್ಯೂ ಆಫ್ ಎಕ್ಸ್ ಮೈನಸ್ 2ಗೆ ಈಕ್ವಲ್ ಆಗಿರುತ್ತೆ. ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು, ಎಕ್ಸ್ಗೆ ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಕೊಟ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ, ಸೊ ಅರ್ಥ ಆಗುತ್ತೆ. ಸೊ ದಿಸ್ ಬಿಕಮ್ಸ್ 3 times ಆಫ್ ಗ್ರೇಟೆಸ್ಟ್ ಇಂಟೀಜರ್ ವ್ಯಾಲ್ಯೂ ಆಫ್ ಎಕ್ಸ್ ಮೈನಸ್ 3 into 2 6 ಆಗುತ್ತೆ ಪ್ಲಸ್ 5 ಬಿಕಾಸ್, so therefore 2 times of greatest integer value of x plus 3 is equal to 3 times of greatest integer value of x minus 1. Okay, so now you take this term to RHS and this one to LHS. So 3 plus 1 is 4 and 3 greatest integer value of x minus 2 times of this is, we are left with x, ಹೌದಾ? ಸೊ ಇದರ ವ್ಯಾಲ್ಯೂ 4 ಅಂತ ಬರ್ತದೆ. ಸೊ ಆಫ್ಟರ್ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಗ್ರೇಟೆಸ್ಟ್ ಇಂಟಿಜರ್ ವ್ಯಾಲ್ಯೂ ಆಫ್ ಎಕ್ಸ್, ಸೊ ಇಲ್ಲಿ ಈ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿ. So you will get y is equal to 2 times of greatest integer value of x plus 3. This is equal to 2 into 4 plus 3. 2 4s are 8. 8 plus 3 is 11, right? Therefore the value of y is 11. Since this is already an integer, this is already an integer ಆಗಿರೋದ್ರಿಂದ the greatest integer value of y is equal to 11 ಆಗಿರುತ್ತೆ. ಬಿಕಾಸ್ ಗ್ರೇಟೆಸ್ಟ್ ಇಂಟೀಜರ್ ವ್ಯಾಲ್ಯೂ ಆಫ್ 11 is 11 itself. ಸರಿನಾ? ಹಾಗಿದ್ಮೇಲೆ ಸ್ಟೆಪ್ ಫಂಕ್ಷನ್ ಎಕ್ಸ್ ಪ್ಲಸ್ ವೈ ಏನಾಗುತ್ತೆ? ಸ್ಟೆಪ್ ಎಕ್ಸ್ ಪ್ಲಸ್ ವೈ ವಿಲ್ ಬಿ ಈಕ್ವಲ್ ಟು ಸ್ಟೆಪ್ ಎಕ್ಸ್ ಪ್ಲಸ್ ಸ್ಟೆಪ್ ವೈ, ಹೌದಾ? ಸೊ ದಿಸ್ ಇಸ್ ಈಕ್ವಲ್ ಟು 4 plus 11 is equal to 15. So 15 is the required answer. The answer is option 3. Okay. Thank you all of you.